ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಳಿಗಾಲದಲ್ಲಿ ಸಂಜೆ ಆದ್ರೆ ಏನಾದ್ರೂ ಸ್ಪೈಸಿಯಾಗಿ, ಖಾರವಾಗಿ ಬಿಸಿ ಬಿಸಿ ತಿನ್ನೋಣ ಅಂತ ಅನ್ಸುತ್ತೆ. ಅದೇ ಬಜ್ಜಿ, ಬೋಂಡ ಎಲ್ಲ ತಿಂದು ತಿಂದು ಬೇಜಾರಾಗಿದೆ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಡಿಫರೆಂಟಾಗಿ ಏನಾದ್ರು ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರ್‌ಗೆ 1 ಕಪ್ ಹಸಿ ಬಟಾಣಿ ಹಾಕೊಂಡಿದ್ದೀನಿ. ಅದ್ರ ಜೊತೆ 1 ಕಪ್ ಸ್ವೀಟ್ ಕಾರ್ನ್ ಹಾಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಹಾಕೊಂಡು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಕೊಂಡು ಕುಕ್ಕರ್ ಮುಚ್ಚಿ ಇದನ್ನ ಒಂದು 3-4 ವಿಷಲು ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಗಿ ಪ್ರೆಷರ್ ಎಲ್ಲ ಇಳಿಯೋ ತನಕ ನಾವಿಲ್ಲಿ ಸ್ವಲ್ಪ ತರಕಾರಿಗಳನ್ನ ಹಚ್ಕೋಬೇಕು. ಅದನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬೇಗ ಆಗಿರೋ ತರಕಾರಿನೆಲ್ಲ ತುಂಬಾ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಬಾಯಿಗೆ ದಪ್ಪ ದಪ್ಪ ಸಿಗದೇ ಇರೋ ತರ ತುಂಬಾ ಸಣ್ಣಕ್ಕೆ ಮಾಡ್ಕೋಬೇಕು. ನೋಡಿ ನನ್ನ ಮಗ ಇಲ್ಲಿ ಪನ್ನೀರೆಲ್ಲ ಗ್ರೇಟ್ ಮಾಡ್ಕೊಡ್ತಾ ಇದ್ದಾನೆ. ಈಗ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕೊಂಡು ಅದಕ್ಕೆ ಸಣ್ಣಗೆ ಹಚ್ಚಿರೋ ಬೆಳ್ಳುಳ್ಳಿ ಹಾಕೋಣ. ಹಾಕಿ ಅದು ಕೆಂಪಗಾದ್ಮೇಲೆ ಸಣ್ಣಗೆ ಹಚ್ಚಿರೋ ಹಸಿಮೆಣಸಿನಕಾಯಿ, 1 ಬೌಲು ಸಣ್ಣಗೆ ಹಚ್ಚಿರೋ ಈರುಳ್ಳಿ, 1 ಬೌಲು ಕ್ಯಾರೆಟ್ ಹಾಕೋತಾ ಇದ್ದೀನಿ, 1 ಬೌಲು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಈಗ ಕುಕ್ಕರಲ್ಲಿ ಕೂಗ್ಸಿರೋ ಸ್ವೀಟ್ ಕಾರ್ನ್ ಮತ್ತೆ ಹಸಿ ಬಟಾಣಿನ ನೀರಲ್ಲಿ ಸೋರ್ಸಿ ಇಟ್ಕೊಂಡಿದ್ದೀನಿ. ಅದನ್ನ ಸೋರ್ಸಿ ಸ್ವಲ್ಪ ಚಾಪರ್‌ಗೆ ಹಾಕೊಂಡು ಅದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಹಾಕ್ಕೊಳ್ಳೋಣ. ಅದು ಹಾಕಿ ಈ ಪನ್ನೀರು 1 ಕಪ್ ಹಾಕೋತಾ ಇದ್ದೀನಿ. ನೋಡಿ ಸ್ವೀಟ್ ಕಾರ್ನ್, ಹಸಿ ಬಟಾಣಿ ಹಾಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕಿ ಬೇಯಿಸೋದು ಆ ಥರ ಮಾಡೋ ಹಾಗಿಲ್ಲ. ಎಣ್ಣೆಲೇ ಚೆನ್ನಾಗಿ ಅದು ಸಣ್ಣಗೆ ಚಾಪ್ ಮಾಡಿರೋದ್ರಿಂದ ಬೇಗ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡಿ, ಆವಾಗ ಬೇಗ ಆಗುತ್ತೆ. ನೋಡಿ ಈಗ ಇದಕ್ಕೆ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರು, 1 ಸ್ಪೂನು ಧನಿಯಾ ಪೌಡರು, 1 ಸ್ಪೂನು ಅರಿಶಿನ ಪೌಡರು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಲೋ ಫ್ಲೇಮಲ್ಲೇ ಅದನ್ನ ಬೇಯಿಸ್ಕೋಬೇಕು. ಈಗ ನೀರು ಹಾಕದೇ ಇರೋದ್ರಿಂದ ಇದನ್ನ ಹಾಗೆ ಕಲಸಿ ಬೇಯಕ್ಕೆ ಇಟ್ಬಿಡೋಣ. ಅದು ಆಗೋಷ್ಟರಲ್ಲಿ ನಾವು ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈಗ ಮಿಕ್ಸ್ ಮಾಡಿ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಈಗ ಸ್ಟಫಿಂಗ್ ರೆಡಿ ಆಗಿದೆ. ಇದನ್ನ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ನೋಡಿ ಈಗ ನಾನು ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ರೈಸ್ ಪೇಪರ್ ಅಂತ ಸಿಗುತ್ತೆ ನೋಡಿ, ಅದನ್ನ ತಗೊಂಡಿದ್ದೀನಿ. ಹೇಗೆ ಬರುತ್ತೆ ನೋಡೋಣ ಬನ್ನಿ. ಈಗ ಒಂದು ರೈಸ್ ಪೇಪರ್ ತೊಗೊಂಡಿದ್ದೀನಿ ನೋಡಿ, ಈ ಥರ ತಿಕ್ಕಾಗಿರುತ್ತೆ, ಹಪ್ಪಳ ಥರನೇ ಇರುತ್ತೆ ಸೇಮು. ಇದನ್ನ ಒಂದು ತಟ್ಟೆಲಿ ನೀರಿಟ್ಕೊಂಡು ಅದರಲ್ಲಿ ಮುಳುಗಿಸ್ಬೇಕು. ಮುಳುಗಿಸಿ ಒಂದು 30 ಸೆಕೆಂಡ್ಸ್ ಬಿಟ್ಟರೆ ಸಾಕು. ಅದೊಂದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ನೋಡಿ ಈಗ ಎಷ್ಟು ಮೆತ್ತಗಾಗಿದೆ. ಅದನ್ನ ಇನ್ನೊಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು ಇದನ್ನ. ಅದು ಸ್ವಲ್ಪ ಮೆತ್ತಗಾದ್ಮೇಲೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಈಗ ಮಾಡಿಟ್ಕೊಂಡಂಥ ಸ್ಟಫಿಂಗ್‌ನ ಇದ್ರೊಳಗೆ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಆ ಕಡೆಯಿಂದ ಈ ಕಡೆಯಿಂದ ಹಾಕಿ ಈಗ ಮೇಲೆ ಕೆಳಗೆ ಹಂಗೆ ಫೋಲ್ಡ್ ಮಾಡಿ ಹುಷಾರಾಗಿ ಮಾಡಬೇಕು. ನೋಡಿ ಈ ಥರ ಫೋಲ್ಡ್ ಮಾಡಿದ್ರೆ ರೈಸ್ ಪೇಪರಲ್ಲಿ ಸ್ಟಫಿಂಗ್ ಹಾಕಿ ರೆಡಿಯಾಗಿದೆ. ಇದನ್ನೆಲ್ಲ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನೋಡಿ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ಈ ಥರ ನೀರಲ್ಲಿ ಮುಳುಗಿಸಿದ್ರೆ ಸಾಕು, ಅದು ಮೆತ್ತಗಾಗ್ಬಿಡುತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಲ್ಲನೂ ಒಂದು ಕಡೆ ಇಟ್ಕೊಳ್ಳೋಣ. ಇಟ್ಕೊಂಡು ನಾನಿವತ್ತು ಇದನ್ನ ಡೀಪ್ ಫ್ರೈ ಮಾಡ್ತಾ ಇಲ್ಲ. ನಮ್ಮ ಮನೇಲಿ ಸ್ವಲ್ಪ ಯಾರು ಡೀಪ್ ಫ್ರೈ ತಿನ್ನಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ನಾನು ಏರ್ ಫ್ರೈಯರ್ ತೊಗೊಂಡಿದ್ದೀನಿ. ದಿನ ಸ್ನ್ಯಾಕ್ಸ್ ಮಾಡುವಾಗ ಡೀಪ್ ಫ್ರೈ ಮಾಡಬೇಕಲ್ಲ ಅಂತ. ನೋಡಿ ಈಗ ಏರ್ ಫ್ರೈಯರಲ್ಲಿ ನಾನು ಇದನ್ನೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಒಂದು ಸಲಕ್ಕೆ ಒಂದು 4 ರೈಸ್ ಪೇಪರ್ದು ಇಟ್ಕೊಂಡಿದ್ದೀನಿ ಮಾಡಿಕೊಂಡು. ಇದನ್ನ ಒಂದು ಸ್ವಲ್ಪ 180 ಡಿಗ್ರಿಲೇ ಮಾಡಿಕೊಂಡ್ರೆ ಒಳ್ಳೆಯದು. ಜಾಸ್ತಿ ಟೆಂಪ್ರೇಚರ್ ಇಡಕ್ಕೆ ಹೋಗಬಾರ್ದು. ಅಕಸ್ಮಾತ್ ನಿಮ್ಮ ಹತ್ರ ಏರ್ ಫ್ರೈಯರ್ ಇಲ್ಲ ಅಂದರೆ ನಿಮಗೆ ಡೀಪ್ ಫ್ರೈಯೇ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ಶಾಲೋ ಫ್ರೈ ಥರನೂ ಮಾಡ್ಕೋಬೋದು. ನಾನು ಏರ್ ಫ್ರೈಯರಲ್ಲಿ ಮಾಡಿದ್ದೀನಿ. ಬೇರೆ ಎಲ್ಲ ಕಟ್ಲೆಟ್ಸು, ಸಮೋಸ ಅದೆಲ್ಲ ಬೇಕಾಗೋದ್ಕಿಂತ ತುಂಬ ಬೇಗ ಇದಾಗುತ್ತೆ. ರೈಸ್ ಪೇಪರ್ ತೆಳು ಇರೋದ್ರಿಂದ. ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಬಂದಿದೆ. ಎಷ್ಟು ಕ್ರಿಸ್ಪಿಯಾಗೂ ಇದೆ. ಮುಟ್ಟಕ್ಕೆ ತುಂಬಾನೇ ಕ್ರಿಸ್ಪಿಯಾಗೂ ಇರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ಒಬ್ರು ಮೋಮೋಸ್ ಥರ ಇದೆ ಅಂತ ಹೇಳಿದ್ರು. ಕೆಲವರು ಪಫ್ ಥರ ಇದೆ ಅಂತ ಹೇಳಿದ್ರು. ಒಟ್ನಲ್ಲಿ ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮನೇಲೆಲ್ಲರೂ ವೀಕ್ಲಿ ಒನ್ಸ್ ಅವಾಗವಾಗ ಮಾಡ್ತಾ ಇರು ಅಂತ ಹೇಳ್ತಾ ಇದ್ರು. ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಬಟ್ ಅದೆಲ್ಲ ಮಾಡಾದ್ಮೇಲೆ ತಿನ್ನಕ್ಕೆ ಹೋದಾಗ
ತುಂಬಾನೇ ರುಚಿ ಅನ್ಸುತ್ತೆ. ನೋಡಿ ಎಷ್ಟು ಗರಿಗರಿಯಾಗಿದೆ ಕಟ್ ಮಾಡಿದ್ರೆ. ಒಳಗಡೆ ಸ್ಟಫಿಂಗ್ ಕೂಡ ತುಂಬಾ ಚೆನ್ನಾಗಾಗಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿತ್ತು ತಿನ್ನಕ್ಕೆ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್.